ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ತನ್ನ ಹಕ್ಕನ್ನು ಚಲಾಯಿಸಿದ ನಂತರ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ. ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ 23 ನಂತರ ಸರ್ಕಾರ ಪತನ ಆಗುತ್ತೆ ಅಂತ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಕಾರಣ ಏನು ಸರ್? ಅಲ್ಲರಿ, ನಾನು ಅವತ್ತಿಂದ ಹೇಳ್ತೀನಿ, ಇವತ್ತು ಹೇಳ್ತಾ ಇಲ್ಲ. 20ಕ್ಕೂ ಹೆಚ್ಚು ಜನ MLAಗಳು ಯಾರೂ ಸಹ ಈ ಸರ್ಕಾರದ ಬಗ್ಗೆ ಹ್ಯಾಪಿ ಇಲ್ಲ. ಇವರ ಪರ್ಫಾರ್ಮೆನ್ಸು, ಕಚ್ಚಾಟ, ಪರಸ್ಪರ ಬಡದಾಟ. ಸುಮಾರು 20 ಜನ MLAಗಳು ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರೋವಂಥದ್ದು. ಇವೆಲ್ಲ ಸಂಗತಿಗಳು 100ಕ್ಕೆ 100 ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ. ನಾವು 22 ಸೀಟ್ ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಅನುಕೂಲ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಪ್ರಮುಖವಾಗಿ ಈ ಬಾರಿಯ ಚುನಾವಣೆ ತಮ್ಮ ಮಗನಿಗಿಂತ ಹೆಚ್ಚಾಗಿ ಯಡಿಯೂರಪ್ಪನವರನ್ನ ಯಡಿಯೂರಪ್ಪನವರ ಒಂದು ಇದಕ್ಕೆ ಧಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಷ್ಠೆಯ ವಿಷಯವಾಗಿ ಮೈತ್ರಿ ಪಕ್ಷಗಳು ತೆಗೆದುಕೊಂಡು ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ, ಉಳಿದೆಲ್ಲ ಕಾಂಗ್ರೆಸ್ JDS ಮುಖಂಡರು ಮಾಡಿದ್ರು. ಆದರೆ ಮತದಾರರು ರಾಘವೇಂದ್ರ MP ಆಗಿ ಕಳೆದ 4-5 ತಿಂಗಳಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲರಿಗೂ ಮೆಚ್ಚುಗೆ ಅವರು ಪಾತ್ರ ಆಗಿರೋದ್ರಿಂದ 100ಕ್ಕೆ 100 ಯಾವುದೇ ಪರಿಣಾಮಗಳಾಗೋದಿಲ್ಲ. 1.5 ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ. ಯಾಕಂದ್ರೆ ದೇವೇಗೌಡರು ಒಂದು ಮಾತನ್ನು ಹೇಳಿದ್ರು ಸರ್, ನನಗೆ ಮಂಡ್ಯ ಬಿಟ್ಟರೆ ನಂತರ ನನ್ನ ಅಭ್ಯರ್ಥಿ ಇದು ಗೆಲ್ಲಬೇಕಾದಂಥ ಕ್ಷೇತ್ರ ಶಿವಮೊಗ್ಗನೇ ಅಂತೇಳಿ. ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಮತ್ತು ಸರ್ಕಾರದ ಸಾಕಷ್ಟು ಸಚಿವರು, ಸರ್ಕಾರ ಸಚಿವ ಸಂಪುಟನೇ ಬಂದಿತ್ತು. ಸೊ ಇದನ್ನ ಯಾವ ರೀತಿ ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡೋದು, ಮಂಡ್ಯದಲ್ಲಿ ಸುಮಲತಾ ಗೆಲುವು ಎಷ್ಟು ಗ್ಯಾರಂಟಿನೋ ಅದೇ ರೀತಿ ಇಲ್ಲಿ ರಾಘವೇಂದ್ರ ಗೆಲುವು ಅಷ್ಟೇ ಗ್ಯಾರಂಟಿ. ದೇವೇಗೌಡರೇ ತುಮಕೂರು ಗೆಲ್ಲೋದು ಕಷ್ಟ ಇದೆ. ಸೊ ಅವ್ರು ಇನ್ನೊಬ್ಬರ ಬಗ್ಗೆ ಮಾತನಾಡೋಕೆ ಮುಂಚೆ ಮೊದಲು ಅವ್ರು ಗೆದ್ದು ಬರಲಿ. ನನ್ನ ಪ್ರಕಾರ ದೇವೇಗೌಡರ ಚುನಾವಣೆಯಲ್ಲಿ ಸೋಲ್ತಾರೆ 100ಕ್ಕೆ 100. ನಾನು ರಾಜ್ಯದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೇನೆ. ಈಗ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಇವತ್ತೇ ನಡೀತಾ ಇದೆ. ಈ ದೇಶ ಕಂಡ ಅಪರೂಪದ ಒಬ್ಬ ರಾಜಕೀಯ ಮುತ್ಸದ್ದಿ ಮೋದಿಯವ್ರನ್ನ ಪ್ರಧಾನಿ ಮಾಡೋಕ್ಕೋಸ್ಕರ ಅವರ ಗುರುತು ಕಮಲದ ಹೋಗಿ ಓಟ್ ಹಾಕೋದ್ರ ಮೂಲಕ ಈ 14 ಸೀಟಲ್ಲಿ 12 ಸೀಟ್ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಮತ್ತೆ ಚುನಾವಣಾ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿ ಆಗಲಿದ್ದೇನೆ, ನನ್ನ ಕೊನೆಯ ಚುನಾವಣೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿದರು. ಆದರೆ ಮೊನ್ನೆ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾನು ಕೂಡ CM ಇದಕ್ಕೆ ನಾನು ಆಕಾಂಕ್ಷಿ ಆಗಿದ್ದೇನೆ ಅಂತೇಳಿ. ಇದು ಏನು ಸೂಚಿಸುತ್ತೆ ಸರ್? ಏನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ, ಅವ್ರ ವೈಯಕ್ತಿಕ ವಿಚಾರಗಳು ಸರ್. ಈಗ ಸರ್ಕಾರ ಬೀಳತ್ತೆ ಅಂತ ಮಾತನಾಡಿದ್ರೆ ಏನಾದರೂ ಪ್ರಕ್ರಿಯೆಗಳು 23 ನಂತರ ನಡೆಯುತ್ತೋ ಅಥವಾ ಅದ್ರ ಪಡಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ಸಿನ 20 ಜನ ಶಾಸಕರು ಅದೆಲ್ಲವನ್ನ ಮಾಡ್ತಾ ಇಲ್ಲ. ಯಾರು ಸಂಪರ್ಕದಲ್ಲಿದ್ದಾರೆ ಸರ್? ನಾನು ಯಾರ ಸಂಪರ್ಕದಲ್ಲಿಲ್ಲ. ಬಹುಶಃ ಅವ್ರು ತಮ್ಮ ಜೊತೆ ಸಂಪರ್ಕದಲ್ಲಿರುವಂಥ ಬೆಳವಣಿಗೆ ಯಾರು ನನ್ನ ಜೊತೆ ಸಂಪರ್ಕದಲ್ಲಿಲ್ಲ. ಮೇ 23 ನಂತರ ಎಲ್ಲ ಡೆವಲಪ್ಮೆಂಟ್ಗಳು ಗೊತ್ತಾಗುತ್ತೆ. ಇದು ಒಟ್ಟಾರೆ ಮಾಜಿ CM ಯಡಿಯೂರಪ್ಪನವರ ಮಾತುಗಳು. 23 ನಂತರ ರಾಜ್ಯ ರಾಜಕಾರಣ ಚಿತ್ರಣವೇ ಬದಲಾಗುತ್ತೆ. ಸರ್ಕಾರ ತನ್ನಿಂತಾನೇ ಪತನವಾಗಲಿದೆ. ನಾನು ಯಾವುದೇ ರೀತಿಯಂಥ ಪ್ರಯತ್ನಗಳನ್ನು ಮಾಡೋದಿಲ್ಲ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ 22 ಸೀಟ್ಗಳನ್ನು ಗೆಲ್ಲುವಂಥದ್ದು ಖಚಿತ. ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವಂಥದ್ದು ಕೂಡ ನಿಶ್ಚಿತ ಅನ್ನೋಂಥ ಮಾತನ್ನು ಯಡಿಯೂರಪ್ಪನವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಶಿಕಾರಿಪುರ.